ಬನ್ನಿ ಬ್ರದರ್ ಸರ್ ಜೊತೆಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಒಬ್ಬ ಕಲಾವಿದನಾಗಿ ನಾನು ತೆರೆ ಮೇಲೆ ಬರಬೇಕು, ನನ್ನ ಜನನ ಗುರುತಿಸ್ಬೇಕು, ನನ್ನ ಊರವ್ರು ನನ್ನ ನೋಡಿ ನನ್ನ ಹೆಮ್ಮೆ ಪಡಬೇಕು, ಎಲ್ಲೇ ಹೋದ್ರೂ ನನಗೇ ಆದಂತಹ ಒಂದು ಮರ್ಯಾದೆ ಸಿಗಬೇಕು ಅಂತ ಯಾವುದೋ ಊರಿಂದ ಬಂದು ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನ ಪಟ್ಕೊಂಡು ಒಂದು ಸ್ಥಾನದಲ್ಲಿ ನಿಂತ್ಕೋತೀರಾ ನೀವು. ಸೊ ಅದಾದ ನಂತರದಲ್ಲಿ ಹೇಗೆ ನಿಮ್ಗೆ ರೆಸ್ಪಾನ್ಸ್ ಅಂತ ಶುರು ಆಯಿತು? ಅದಾದಮೇಲೆ ಇಂಡಸ್ಟ್ರಿಯ ಬೆಳವಣಿಗೆ ಜೊತೆಗೆ ನೀವು ಬೆಳೆದಂಥವ್ರು. ಸೊ ಹೆಂಗಿತ್ತು ಆ ಒಂದು ವಾತಾವರಣ? ಯಾಕಂದರೆ ಈ ಕಡೆ ಅಣ್ಣವರಿದ್ದರು, ಈ ಕಡೆ ವಿಷ್ಣು ಸರ್ ಇದ್ದರು, ಪ್ರಭಾಕರ್ ಅವರಿದ್ದರು, ಅಂಬರೀಷ್ ಅಣ್ಣ ಇದ್ದರು, ಎಲ್ಲ ಕಲಾವಿದರು ಇದರಲ್ಲಿ. ಬಟ್ ಅವ್ರ ಜೊತೆಗೆ ಒಂದು ಒಡನಾಟ ಹೆಂಗಿತ್ತು ನಿಮ್ದು ಆ ಟೈಮಲ್ಲಿ ಅಂತ? ಇಲ್ಲ, ಭಾಳ ಚೆನ್ನಾಗಿ ಸರ್. ಅವಾಗ ಏನಾಗುತ್ತೆ ಸರ್, ಎಲ್ಲ ಡೈರೆಕ್ಟ್ರು ಅಷ್ಟೇ ಇದ್ದರು. ಡೈರೆಕ್ಟ್ರದ್ದು ಒಂದು ಏನಿತ್ತು ಸರ್ ಮನಸ್ಥಿತಿ ಅಂದರೆ, ಯಾರೋ ಒಂದು ಚಿಕ್ಕ ಸಿನಿಮಾ ಅವರು ಚಿಕ್ಕ ಸಿನಿಮಾ ಅವ್ರು ಕರ್ರಿ ಅವ್ರಿಗೆ ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರು, ಈ ಥರ ಇತ್ತು ಸರ್ ಅವಾಗ. ಆಯಿತು, ನಮ್ಮ ದೃಷ್ಟಿಗೆ ಸರ್ ಅಣ್ಣವರಿಂದ ಹಿಡ್ಕೊಂಡು ಎಲ್ಲ ನಾಯಕ ನಟರ ಜೊತೆ ನಾನು ಪಾತ್ರ ಮಾಡಿದೆ ಸರ್. ಅಣ್ಣವ್ರದ್ದು ಒಂದು ಇದು ಮಾಡಿ ಸರ್, ಭಾಗ್ಯಲಕ್ಷ್ಮಿ ಬಾರಮ್ಮ, ಅದರಲ್ಲಿ ಡೈಲಾಗ್ ಇಲ್ಲ, ಬಟ್ ಇಂಟರ್ವ್ಯೂ ಇಂಟರ್ವ್ಯೂ ನಾನು ಒಬ್ಬ. ವಿಷ್ಣುವರ್ಧನ್ ಸರ್ ಜೊತೆ 4-5 ಸಿನಿಮಾ ಮಾಡಿದೆ, ಅಂಬರೀಷ್ ಅಣ್ಣವ್ರ ಜೊತೆ ಮಾಡಿದೆ. ಅಲ್ಲಿಂದ ಎಲ್ಲ ಶಿವರಾಜ್ ಕುಮಾರ್ ಅವರು ಆಯಿತು, ರಾಘವೇಂದ್ರ ರಾಜ್ಕುಮಾರ್ ಅವರು, ಪುನೀತ್ ಅವರು, ಈ ಕಡೆ ಶಂಕರ್ ನಾಗ್ ಅವರು, ಈ ಕಡೆ ಅನಂತ್ ನಾಗ್ ಅವರು, ಶ್ರೀನಾಥ್ ಅವರು, ಎಲ್ಲ ಸರ್. ಈಗ ಈ ದುನಿಯಾ ವಿಜಯ್ ಅವರು, ಯಶ್ ಅವರು, ದರ್ಶನ್ ಅವರು, ಆಯಿತು ರುಜ್ ಮಾದ್ ಅವರು, ಎಲ್ಲ 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 ಕಲಾವಿದರು, ಎಲ್ಲ ತಲೆಮಾರುಗಳನ್ನ ನೋಡಿದಿರ ನೀವು? ಮಾಡಿದೆ ಸರ್. ಸೊ ಒಂದೆಲ್ಲೋ ಒಂದು ಕಡೆ ಒಂದು ನಮ್ಮ ಭಾಗ್ಯ ಅನ್ಸುತ್ತಲ್ವಾ ಸರ್? ಯಾಕಂದರೆ ನೀವು ಅಣ್ಣವ್ರ ಜೊತೆ ಅವರ ಆವತ್ತಿನ ಚಿತ್ರರಂಗದ ವ್ಯವಸ್ಥೆನ ನೋಡಿದ್ರಿ. ಅದಾದ ನಂತರದಲ್ಲಿ ಇನ್ನೊಂದಿಷ್ಟು ಬದಲಾವಣೆಯಾಗಿ ಟೆಕ್ನಿಕಲಿ ಬದಲಾವಣೆ ಆದಂತಹ ಒಂದು ನೋಡಿದ್ರಿ. ಅದಾದ ನಂತರದಲ್ಲಿ ಇವತ್ತಿನ ಒಂದು ಈ ಪ್ಯಾನ್ ಇಂಡಿಯಾ ಅನ್ನುವಂತಹ ಒಂದು ಕಾನ್ಸೆಪ್ಟ್ ವಿಚಾರ ಇರಬಹುದು. ಸೊ ಇನ್ನು ನೋಡಿದಾಗ ಸರ್, ನಿಮಗೆ ಆಸ್ ಅ ಪರ್ಸ್ನಲಿ ನಮ್ಮ ಕನ್ನಡ ಚಲನಚಿತ್ರ ರಂಗ ಅನ್ನುವಂಥದ್ದನ್ನು ನೋಡಿದಾಗ, ಯಾಕಂದರೆ ಇವತ್ತಿನ ಥಿಯೇಟ್ರ್ಗಳ ಸಂಖ್ಯೆ ಸರ್ ನೀವು ನೋಡ್ತಾ ಇದ್ರಿ, ಆವತ್ತಿನ ಕಾಲಘಟ್ಟದಲ್ಲಿ ಎಂಟರ್ಟೈನ್ಮೆಂಟ್ಗೆ ಒಂದೇ ಒಂದು ವೇದಿಕೆ ಇದ್ದಂಥದ್ದು. ಆಮೇಲೆ ಈಗ ಹಳ್ಳಿ ಕಡೆ ಇತ್ತು. ಸೊ ಅಂದರೆ ರಂಗಭೂಮಿಗಳು ಮತ್ತು ದೊಡ್ಡ ಆಟ, ಸಣ್ಣ ಆಟಗಳು ಇವೆಲ್ಲ ಇದ್ವು. ಬಟ್ ಒಂದೇ ಒಂದು ಚಿತ್ರರಂಗ ಅಂದರೆ ಚಿತ್ರಮಂದಿರಕ್ಕೆ ಬಂದು ಜನ ಸಿನಿಮಾ ನೋಡ್ತಾ ಇದ್ರು. ಬಟ್ ಇವತ್ತು ಎಲ್ಲೋ ಒಂದು ಕಡೆ ಥಿಯೇಟರ್ಗಳನ್ನು ನಶಿಸಿ ಹೋಗುವಂತಹ ಕಾಲ ಬಂದಿರುವಂಥದ್ದನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಸರ್? ಇಲ್ಲ ಸರ್, ಆವಾಗ ಏನಿತ್ತು ಸರ್, ಒಂದೇನಿತ್ತು ಸರ್, ಆವಾಗ ಈ ವಾಟ್ಸಪ್ಪು ಇವೆಲ್ಲ ಮೊಬೈಲ್ ಇರಲಿಲ್ಲ. ಹೌದು, ಪೇಜರ್ ಅಂತ ಮತ್ತದು ಪೇಜರ್. ಅವಾಗ ಪೇಜರ್ ಅಂದರೆ ಅದೇನು ಸುಮ್ಮನೆ ಮಾತು ಇದಕ್ಕೆಲ್ಲ ಏನಾದ್ರು. ಬಟ್ ಈಗೇನಾಗಿದೆ ಅಂದರೆ ಸರ್, ಈಗೆಲ್ಲ ಇದು ಎಲ್ಲ ಎಲೆಕ್ಟ್ರಾನಿಕ್ ಎಲ್ಲ ದೊಡ್ಡದಾಗ್ಬಿಟ್ಟು ವಾಟ್ಸಪ್ ಎಲ್ಲ ಜನಗಳು ವಾಟ್ಸಪ್ ಇದರಲ್ಲೇ ಇದು ಮಾಡ್ತಾಯಿದ್ದಾರೆ. ಬಟ್ ಒಂದೇನು ಇವಾಗ ಏನಿದೆ ಸರ್, ಆವಾಗಿನ ದೃಷ್ಟಿಗೂ ಆವಾಗಿನ ಜನಕ್ಕೂ ಆವಾಗಿನ ಪ್ರೇಕ್ಷಕರು ಇವಾಗಿನ ಪ್ರೇಕ್ಷಕರಿಗೂ ವ್ಯತ್ಯಾಸ ಇದೆ ಸರ್. ಆವಾಗೆಲ್ಲ ನಾವು ಬಂದು 80ನೇ ಇಸ್ವಿಯಲ್ಲಿ 5 ಪೈಸೆಗೆ ಟೀ ಕೊಡ್ತಿದ್ರು. ಈಗ ಮಿನಿಮಮ್ 10 ರೂಪಾಯಿ ಆಗಿದೆ. ಹೌದು, ಅವಾಗ 5 ಪೈಸೆಗೆ ಅರ್ಧ ಟೀ ಕೊಡೋರು ಸರ್. ಈಗ ನಾವು ಅರ್ಧ ತೊಗೊಂಡ್ರೆ 7 ರೂಪಾಯಿ 8 ರೂಪಾಯಿ ಅಥವಾ 10 ರೂಪಾಯಿ ಅನ್ಕೊಳ್ಳಿ. ಬಟ್ ಅವಾಗ ಏನಿತ್ತು ಅಂದರೆ ಸರ್, ಒಂದು ತಾಯಿ ಬಗ್ಗೆ ಅಂದರೆ ಒಂದು ಗೌರವ. ನಮ್ಮ ತಾಯಿಗೂ ಹಿಂಗೆ ಆಗಿತ್ತು, ನಮ್ಮ ತಾಯಿನೂ ಹಿಂಗೆ. ಈಗ ಅದು ಇಲ್ಲ ಸರಿ. ಈಗ ತಾಯಿ ತಂದೆಗಳ ಬಗ್ಗೆ ಗೌರವ, ಬಾಂಧವ್ಯಗಳ ಗೌರವಗಳಿಲ್ಲ. ಆವಾಗಿನ ಜನ ಯಾಕೆ ಸಕ್ಸಸ್ ಆಗ್ತಿದ್ರು ಅಂದರೆ, ಯಾವುದೇ ಒಂದು ಮಾಧ್ಯಮ ಇರಲಿ, ತಾಯಿ ತಂದೆ ಹೇಳ್ತಾರೆ, ಮಗನೇ ಹುಷಾರು ಮಗನೇ, ಅಲ್ಲಿ ಹೋಗಿ ಚಿಕ್ಕಮ್ಮನ ಮನೆಗೆ ಊಟ ಮಾಡು, ಚಿಕ್ಕಮ್ಮ ಊಟ ಮಾಡಿ ಅಲ್ಲೇ ಮಲ್ಕೊಂಡು ಮಾಡೋ, ಹಿಂಗೆ ಹೇಳೋರು. ಈಗ ಅದಿಲ್ಲ ಸರಿ. ಹೆಜ್ಜೆಜ್ಜೆಗೂ ಹೋಟ್ಲ್ಗಳಿದೆ, ಕಮರ್ಷಿಯಲ್ ಮೈಂಡ್, ಹೆಜ್ಜೆಜ್ಜೆಗಳಿಗೂ ಬಸ್ಗಳಿದೆ, ಹೆಜ್ಜೆಜ್ಜೆಗಳು ಆಟೋಗಳಿದೆ, ಎಲ್ಲವೂ ಇದೆ.